ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ ಯೂಸ್ ಮಾಡ್ತಾನೆ ಇರ್ತೀರ. ಹಾಗೆ ಫೇಸ್ಬುಕ್ನಲ್ಲಿ ಫೋಟೋಸ್ನ ಹೇಗೆ ಅಪ್ಲೋಡ್ ಮಾಡೋದು, ಹಾಗೆ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಇನ್ನೂ ಯಾರ್ಯಾರು ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಲ್ವೋ ಬೇಗನೆ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಆ ವಿಡಿಯೋ ಸಹಜ ನೀವು ಬೇಕಿದ್ದರೆ ಕ್ರಿಯೇಟ್ ಮಾಡ್ಕೊಳ್ಬೋದು ಫೇಸ್ಬುಕ್ನ. ಹಾಗೆ ಯಾರೆಲ್ಲ ಫೇಸ್ಬುಕ್ನ ಕ್ರಿಯೇಟ್ ಮಾಡಿದ್ರು, ಇವಾಗ ನಾನು ಫೇಸ್ಬುಕ್ನಲ್ಲಿ ವಿಡಿಯೋ ಹಾಗೂ ಫೋಟೋಸ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿದೆ ಅಂತ. ಹಾಗಿದ್ರೆ ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಮಾಡಬೇಕಂದ್ರೆ, ನೀವು ಫೇಸ್ಬುಕ್ ಓಪನ್ ಮಾಡ್ಕೊಳ್ಳಿ. ಇವಾಗ ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಪ್ಲಸ್ ಐಕಾನ್ ಇದೆಯಲ್ಲ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಪೋಸ್ಟ್, ಸ್ಟೋರಿ, ರೀಲ್, ಹಾಗೆ ಲೈವ್, ನೋಟ್, ಅಂತ ಬರುತ್ತೆ. ಇಲ್ಲಿ ಯಾವುದು ಕ್ಲಿಕ್ ಮಾಡಬೇಕಂದ್ರೆ, ನೀವು ಫೋಟೋಸ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಪೋಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಸ್ಟೋರಿ ಹಾಕೋದ್ರೆ ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಇಲ್ಲಿ ವಾಟ್ಸ್ ಆನ್ ಯುವರ್ ಮೈಂಡ್ ಅಂತ ಇದೆ. ಅಲ್ಲಿ ಬೇಕಾದರೆ ಏನು ಕ್ಯಾಪ್ಷನ್ ಬೇಕಿದ್ರೆ ನೀವು ಹಾಕ್ಬೋದು, ಹಾಗೆ ಪೋಸ್ಟ್ ಕೂಡ ಮಾಡ್ಬೋದು. ಇದು ನಮಗೆ ಬೇಕಾಗಿಲ್ಲ, ಯಾಕಂದರೆ ನಮಗೆ ಇವಾಗ ಫೋಟೋಸ್ ಹಾಗೂ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಂತ ಇದ್ದೀನಿ. ಹಾಗೆ ಇಲ್ಲಿ ಬ್ಯಾಕ್ ಬನ್ನಿ ಸ್ವಲ್ಪ, ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೋಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋಸ್ ಆರ್ ವಿಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಫೋಟೋಸ್ ಮತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಹಾಗೆ ಟ್ಯಾಗ್ ಕೂಡ ಮಾಡ್ಬೋದು ಇಲ್ಲಿ, ಹಾಗೆ ಲೈವ್ ವಿಡಿಯೋ ಕೂಡ ಮಾಡ್ಬೋದು. ಇಲ್ಲಿ ಸಿಂಪಲ್ ಆಗಿ ನೀವು ಫೋಟೋಸ್ ಮತ್ತು ವೀಡಿಯೋಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮದು ಒಂದು ಫೋಟೋನ ಚೂಸ್ ಮಾಡಬೇಕಾಗತ್ತೆ. ಯಾವ ಫೋಟೋ ಅಪ್ಲೋಡ್ ಮಾಡ್ತೀರೋ ಆ ಫೋಟೋನ ಚೂಸ್ ಮಾಡಬೇಕಾಗತ್ತೆ. ಸಿಂಪಲಾಗಿ ನಾನು ಒಂದು ಫೋಟೋ ಚೂಸ್ ಮಾಡ್ಕೊಳ್ತೀನಿ ಇವಾಗ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಲಿಕ್ಕೆ. ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿ ಮೇಲ್ಗಡೆ ಇದೆಯಲ್ಲ ಶೇರ್ ಸಮಥಿಂಗ್ ಅಬೌಟ್ ದಿಸ್ ಫೋಟೋ ಅಂತ ಇದೆಯಲ್ಲ, ಅಲ್ಲಿ ಬೇಕಿದ್ರೆ ನೀವು ಕ್ಯಾಪ್ಚರ್ ಕೂಡ ಹಾಕ್ಬೋದು. ಏನಾದರೂ ಹಾಕ್ಬೋದು, ನೀವು ಏನು ಬೇಕಿದ್ರು ಅಂದರೆ ನೀವು ಫೋಟೋಗೆ ಯಾವ ಥರ ಕ್ಯಾಪ್ಷನ್ ಹಾಕಬೇಕು ಆ ಥರ ಹಾಕ್ಬೋದು. ನಾನು ಇಲ್ಲಿ ಸಿಂಪಲಾಗಿ ಒಂದು ಕ್ಯಾಪ್ಚರ್ ಹಾಕ್ಕೊಳ್ತೀನಿ. ಇವಾಗ ಸಿಂಪಲಾಗಿ ನಾನು ಒಂದು ಕ್ಯಾಪ್ಷನ್ ಹಾಕ್ಕೊಂಡೆ ಗೈಸ್. ಈ ಫೋಟೋ ಅಪ್ಲೋಡ್ ಮಾಡೋದಿತ್ತು, ಅದ್ರ ಸಲುವಾಗಿ ಒಂದು ಕ್ಯಾಪ್ಷನ್ ಹಾಕ್ಕೊಂಡೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಆ್ಯಡ್ ಮೋರ್ ಅಂತ ಇದೆಯಲ್ವಾ, ಅಲ್ಲಿ ಬೇಕಿದ್ರೆ ನೀವು ಕ್ಲಿಕ್ ಮಾಡ್ಕೊಂಡು ಮತ್ತೆ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಬೋದು ಗೈಸ್. ಇಲ್ಲಿ ಈ ಥರ ಆ್ಯಡ್ ಕೂಡ ಮಾಡ್ಕೊಳ್ಬೋದು. ನನಗೆ ಬೇಕಾಗಿಲ್ಲ, ನಾನು ಒಂದೇ ಫೋಟೋನ ಅಪ್ಲೋಡ್ ಮಾಡೋದಿಲ್ಲ, ಅದಕ್ಕೆ ಒಂದೇ ಫೋಟೋನ ಅಪ್ಲೋಡ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ನೀಲಿ ಕಲರ್ ಒಂದಿದೆಯಲ್ಲ ಪ್ರೊಫೈಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಬೇರೆಯವ್ರಿಗೆ ಬೇಕಾದ್ರೆ ಟ್ಯಾಗ್ ಕೂಡ ಮಾಡ್ಬೋದು. ನಿಮ್ಮದೇ ಇನ್ನೊಂದು ಅಕೌಂಟ್ ಇದ್ದರೆ ನಿಮ್ಮ ಅಕೌಂಟ್ ಕೂಡ ಟ್ಯಾಗ್ ಕೂಡ ಮಾಡ್ಬೋದು. ಯಾರಿಗೆ ಬೇಕಾದ್ರೆ ಎಷ್ಟು ಜನಕ್ಕೆ ಬೇಕಾದ್ರೆ ಟ್ಯಾಗ್ ಮಾಡಲಿಕ್ಕಾಗತ್ತೆ. ನಾನು ಸಿಂಪಲಾಗಿ ನಂದು ಇನ್ನೊಂದು ಅಕೌಂಟ್ ಇದೆಯಲ್ಲ ಅದಕ್ಕೆ ಟ್ಯಾಗ್ ಮಾಡ್ಕೊಳ್ತೀನಿ ಅಷ್ಟೇ, ನಿಮಗೆ ಸಿಂಪಲಾಗಿ ತೋರಿಸೋ ಸಲುವಾಗಿ. ಟ್ಯಾಗ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ಕಡೆ ಬ್ಯಾಕ್ ಬಂದಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಇಲ್ಲಿ ಹೌ ಆರ್ ಯು ಫೀಲಿಂಗ್ ಅಂತ ಇದೆಯಲ್ಲ, ನೀವು ಫೀಲಿಂಗ್ ಈ ಥರ ಒಂದು ಸ್ಟಿಕ್ಕರ್ ಕೂಡ ಸಿಗುತ್ತೆ. ಇಲ್ಲಿ ಸ್ಟಿಕ್ಕರ್ ಕೂಡ ಹಾಕ್ಬೋದು, ಬೇಡ ಅಂದರೆ ಬ್ಯಾಕ್ ಬನ್ನಿ. ಹಾಗೆ ಇಲ್ಲಿ ಲೊಕೇಶನ್ ಕೂಡ ಹಾಕ್ಬೋದು. ನಿಮ್ದು ಇಲ್ಲಿ ಲೊಕೇಶನ್ ನಿಮ್ಮದು ಯಾವ ಕರೆಕ್ಟ್ ಲೊಕೇಶನ್ ಇರುತ್ತೋ ಆ ಲೊಕೇಶನ್ನ ಹಾಕ್ಕೊಳ್ಳಿ. ನಾನು ಇವಾಗ ಸಿಂಪಲ್ಲಾಗಿ ಅವ್ರದ್ದು ಒಂದು ಲೊಕೇಶನ್ನ ಹಾಕ್ಕೊಳ್ತೀನಿ. ಅಗಸೂರು ಕರ್ನಾಟಕ ಅಂತ ಒಂದು ಲೊಕೇಶನ್ನ ಹಾಕ್ಕೊಳ್ತೀನಿ ಗೈಸ್. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಇವಾಗ ಬಂದು ನೋಡಿ, ಅಗಸೂರು ಕರ್ನಾಟಕ ಇಂಡಿಯಾ ಅಂತ ಬಂತು. ಈ ಲೊಕೇಶನ್ ಹಾಕ್ಕೊಡ್ತೀನಿ. ಇಷ್ಟಾದ್ಮೇಲೆ ಗೈಸ್ ಇಲ್ಲಿ ಆಯ್ತು ನೋಡ್ಬೋದು. ಇಲ್ಲಿ ಬೇಕಿದ್ರೆ ನೀವು ಸಾಂಗ್ ಕೂಡ ಪ್ಲೇ ಮಾಡ್ಬೋದು. ಈ ಫೋಟೋಗೆ ತೋರಿಸ್ತೀನಿ, ಮೇಲ್ಗಡೆ ಇದೆಯಲ್ಲ ಸಾಂಗ್ ಕೂಡ ಪ್ಲೇ ಮಾಡ್ಬೋದು. ನನಗೆ ಬೇಕಾಗಿಲ್ಲ ಗೈಸ್, ಸಾಂಗ್ ಕೂಡ ನಾನು ಹಾಕಲ್ಲ. ನಿಮಗೆ ಬೇಕಿದ್ರೆ ತೋರಿಸ್ತೀನಿ. ಇವಾಗ ಇಲ್ಲಿ ಆ್ಯಡ್ ಮ್ಯೂಸಿಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ತುಂಬಾ ಸಾಂಗ್ಸ್ಗಳು ಬರ್ತವೆ. ಬೇಕಿದ್ರೆ ನೀವು ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿ ಪೋಸ್ಟ್ ಅಂತ ಇದೆಯಲ್ಲ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಮತ್ತು ಇಲ್ಲಿ ಪಬ್ಲಿಕ್ ಆಡಿಯನ್ಸ್ ಇದೆ, ಪಬ್ಲಿಕ್ ಮಾಡ್ಕೊಳ್ಬೋದು ಇಲ್ಲಿ ಆಡಿಯನ್ಸ್ನ. ಹಾಗೆ ಕಮೆಂಟ್ ಕೂಡ ಪಬ್ಲಿಕ್ ಮಾಡ್ಕೊಳ್ಬೋದು. ಹಾಗೆ ಪೋಸ್ಟ್ ಅಂತ ಇದೆ ಮೇಲ್ಗಡೆ, ಪೋಸ್ಟ್ ಮಾಡಿ ಮೇಲ್ಗಡೆ ನೋಡ್ಬೋದು. ಇಲ್ಲಿ ಈಗಾಗಲೇ ನಮ್ಮದು ಫೋಟೋ ಇಲ್ಲಿ ಪೋಸ್ಟ್ ಆಯ್ತು. ಇವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಪೋಸ್ಟಿಂಗ್ ಆಗ್ತಾಯಿದೆ. ಕೀಪ್ ಫೇಸ್ಬುಕ್ ಓಪನ್ ಅಂತ ಇದೆ, ಅಲ್ಲಿ ನೋಡಿ ಪೋಸ್ಟ್ ಆಗ್ತಾಯಿದೆ. ಇವಾಗ ಒಂದು ನಿಮಿಷದಲ್ಲಿ ಪೋಸ್ಟ್ ಆಗುತ್ತೆ. ನೋಡ್ಬೋದು ಇಲ್ಲಿ ಪೋಸ್ಟ್ ಆಯ್ತು. ಇವಾಗ ಪೋಸ್ಟ್ ಮಾಡಿದ್ರೆ ಈ ಥರ ಬರ್ತಾ ಇಲ್ಲಿ ನೋಡ್ಬೋದು. ಇಲ್ಲಿ ಲೈಕ್ ಕೂಡ ಕೊಟ್ಕೊಳ್ಬೋದು ನಾವೊಂದು. ನೋಡ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಫೇಸ್ಬುಕ್ಕಲ್ಲಿ ಯಾವ ಥರ ಫೋಟೋಸ್ ಅಪ್ಲೋಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮತ್ತೆ ಯಾವುದು ವಿಡಿಯೋ ಬೇಕೋ ನಿಮಗೆ ಕಮೆಂಟ್ ಮಾಡ್ಬೋದು ಗೈಸ್, ಅದೇ ಥರ ವಿಡಿಯೋ ನಾನು ಹಾಕ್ತೀನಿ.